ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಲಗ್ನದಲ್ಲೇ ಸೂರ್ಯದೇವರು ಆಗಸ್ಟ್ 17ನೇ ತಾರೀಕಿನವರೆಗೆ ಸಂಚಾರ. ತದನಂತರದಲ್ಲಿ ಸ್ವಸ್ಥಾನ ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಗಳನ್ನು ಈ ಸಮಯದಲ್ಲಿ ನೀವು ನೋಡಬಹುದು. ಲಗ್ನದಲ್ಲೇ ಉಚ್ಚ ಸ್ಥಾನದಲ್ಲಿ ಗುರುವಿನ ಗೋಚಾರ. ಜನ್ಮಗುರು ನಳೋ ದುಃಖಂ ಅಂದರೆ ಬಿಸಿ ತುಪ್ಪ ಉಗಳಂಗೂ ಇಲ್ಲ ನುಂಗಂಗೂ ಇಲ್ಲ ಅನ್ನೋ ಪರಿಸ್ಥಿತಿಲಿ ನೀವು ಈ ಸಮಯದಲ್ಲಿ ಇರ್ತೀರಿ. ಈಗ ಅಷ್ಟಮ ಶನಿ ಬಿಡುಗಡೆಯಾಗಿ ಭಾಗ್ಯಸ್ಥಾನದಲ್ಲಿ ಶನಿದೇವರು ಸಂಚರಿಸುವಾಗ ಮತ್ತೆ ವಕ್ರಿಯಾಗಿ ಅಷ್ಟಮ ಸ್ಥಾನವನ್ನೇ ವೀಕ್ಷಿಸೋದ್ರಿಂದ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ಈಗ ನಾವು ತುಂಬಾನೇ ಚೆನ್ನಾಗಿರ್ತಕ್ಕಂಥ ಸಮಯಪ್ಪ ಅಂತ ಅಂದ್ಕೊಂಡಿದ್ರಿ. ಈಗ ಒಂದೊಂದಾಗಿ ಮತ್ತೆ ಹಳೆದೆಲ್ಲ ಏನಿತ್ತಲ್ಲ ಸಮಸ್ಯೆಗಳು ನೆನಪಾಗ್ತಾ ಹೋಗ್ತದೆ. ಆದ್ರೂ ಇದರಂಗಿಲ್ಲ ಅಂಜಂಗಿಲ್ಲ. ಶನಿಶಾಂತಿಗೋಸ್ಕರ ಹನುಮದೇವರ ದೇವಾಲಯವನ್ನು ಆಗಾಗ ಮಂಗಳವಾರ ಶನಿವಾರಗಳಲ್ಲಿ ದರ್ಶನ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶನಿದೇವರು ಅತಿ ಮುಖ್ಯವಾಗಿ ದಂಡಾಧಿಕಾರಿ ಅಂದ್ರೆ ಒಳ್ಳೆ ಗುಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯ ಅಂತ ಕರಿತೀವಿ. ನಮಗೆ ಶಿಸ್ತನ್ನ ಕಲಿಸ್ತಕ್ಕಂತ ದೇವರು ಯಾರಾದ್ರೂ ಇದ್ರೆ ಶನಿದೇವರು ಅಂತಂದೇಳಿ ಹೇಳ್ತೀವಿ. ಕುಟುಂಬ ಧನಸ್ಥಾನದಲ್ಲಿ ಕೇತು ಹಾಗೂ ಸೂರ್ಯದೇವರು ಸಂಚರಿಸುವಾಗ ಇಲ್ಲಿ ಅತಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ತಂದೆಯ ಆರೋಗ್ಯ ಕಡೆ ಸಂಬಂಧಪಟ್ಟಂಗೆ ಸ್ವಲ್ಪ ಅತಿ ಹೆಚ್ಚಿನ ಗಮನ ಹರಿಸ್ಬೇಕು ಈ ಸಮಯದಲ್ಲಿ. ತೃತೀಯ ಸ್ಥಾನದಲ್ಲಿ ಶುಕ್ರ ದೇವರು ನೀಚ ಪರಾಕ್ರಮ ಸ್ಥಾನ ಅಂತ ಹೇಳಿ ಕರಿತೀವಿ. 3ನೇ ಮನೆಯಲ್ಲಿ ಶುಕ್ರ ದೇವರು ಸಂಚರಿಸುವಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ. ಸುಖಾಧಿಪತಿ ಪರಾಕ್ರಮಾಧಿಪತಿ ಅಂದ್ರೆ ಇಲ್ಲಿ ಹೊಡ ಹುಟ್ಟಿದವ್ರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ತದೆ. ಯಾರಾದ್ರೂ ಒಬ್ರು ಸ್ವಲ್ಪ ತಾಳ್ಮೆಯಿಂದ ಮುಂದುವರೆದ್ರೆ ಅದನ್ನು ಕೂಡ ಈ ಸಮಯದಲ್ಲಿ ಅಂತ ತೊಂದರೆ ತಾಪತ್ರಯಗಳು ನಡಿಬೇಕು ಅಂತದೇನು ಇರೋದಿಲ್ಲ. ಸುಖಾಧಿಪತಿ ಸುಖ ಸ್ಥಾನಕ್ಕೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಶುಕ್ರ ದೇವರು ಅಂದ್ರೆ ತೃತೀಯ ಸ್ಥಾನವನ್ನು ಸಂಚಾರ ಮುಗಿಸಿ ಸುಖ ಸ್ಥಾನಕ್ಕೆ ಬಂದಾಗ ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ನಿಮ್ಗೆ ತುಂಬಾನೇ ರಾಜಯೋಗ ಪ್ರಾಪ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ತೃತೀಯ ಸ್ಥಾನ ಅಂದ್ರೆ ಕುಟುಂಬ ಧನಸ್ಥಾನ ಹಾಗೂ ತೃತೀಯ ಸ್ಥಾನದಲ್ಲಿ ಬುಧ ಗ್ರಹ ಸಂಚರಿಸುವಾಗ ಬುಧಾದಿತ್ಯ ಯೋಗ ಇಲ್ಲಿವರೆಗೂ ಸೆಪ್ಟೆಂಬರ್ 7ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಇರುತ್ತೆ. ತದನಂತರದಲ್ಲಿ ತೃತೀಯ ಸ್ಥಾನಾಧಿಪತಿ ತೃತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಸಹೋದರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಹಿಂದೆ ಎಲ್ಲ ಮುನ್ಸ್ಕೊಂಡಿರ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಏನಾದ್ರೂ ಏರುಪೇರು ಮಾಡ್ಕೊಂಡಿದ್ರೆ ಈ ಸಮಯದಲ್ಲಿ ಈ ಶ್ರಾವಣ ಮಾಸದಲ್ಲಿ ಅದನ್ನು ಸರಿ ಹೋಗುವಂತ ಸಮಯ ಇದಾಗಿರುತ್ತೆ. ಇನ್ನು ಪೂರ್ವಾಯಿತ ಪುಣ್ಯಸ್ಥಾನಾಧಿಪತಿ ಮಂಗಳ ದೇವರು ನಿಮಗೆ 12ನೇ ಮನೆಯಲ್ಲಿ ಸಂಚಾರ. ವ್ಯಯಸ್ಥಾನ ಅಂತ ಕೆಲವರು ಕೆಲಸ ಕಾರ್ಯ ಇಲ್ಲದೆ ಸುಮ್ಮನೆ ಸುತ್ತಾ ಇರತಕ್ಕಂಥದ್ದು ಅನ್ವೇಸ್ಟ್ ಆಗಿ ಅಂಥದ್ನ ತಪ್ಪಿಸಿ ದ್ವಾದಶಿ ವಿವಿಧಾಪದ ಅಂತ ಕರಿತೀವಿ. ಮಂಗಳದೇವ 12ನೇ ಮನೆ ಬಂದಾಗ ಏನೋ ಇವತ್ತು ಯಾವ್ದೋ ಒಂದು ಕೆಲ್ಸಕ್ಕೆ ಅಂತ ಹೋಗ್ತೀರಿ, ಆ ಕೆಲಸ ಆಗಲ್ಲ, ಒಂದಿನ ಎಲ್ಲ ಸಂಪೂರ್ಣ ವೇಸ್ಟ್ ಆಗುತ್ತೆ. ಅದರ ಬದಲಾಗಿ ಏನಪ್ಪಾ ಅಂತಂದ್ರೆ ಮಂಗಳನ ಶಾಂತಿಗೋಸ್ಕರ ಇಲ್ಲಾದ್ರೂ ಬಸವೇಶ್ವರ ದೇವಾಲಯ ಇದ್ರೆ ಮಂಗಳವಾರಗಳಲ್ಲಿ ಪೂಜೆಯನ್ನು ಕೊಟ್ರೆ ಮಂಗಳ ಶಾಂತಿ ನಿಮ್ಗೆ ಹಾಗೆ ಒಳ್ಳೇದೇ ಆಗುತ್ತೆ. ತದನಂತರದಲ್ಲಿ ಇಲ್ಲಿ ಷಷ್ಠ ಸ್ಥಾನ ಅಂದ್ರೆ ಷಷ್ಠ ಸ್ಥಾನಾಧಿಪತಿ ಗುರುದೇವರು ಲಗ್ನದಲ್ಲೇ ಉಚ್ಚ ಸ್ಥಿತಿಯಲ್ಲಿ ಗೋಚರಿಸುವಾಗ ಹಣಕಾಸಿನ ಬಗ್ಗೆ ಕೆಲವರಿಗೆ ಏನೆಲ್ಲ ಇವ್ರೇನಪ್ಪ ಅಶುಭ ಫಲಗಳನ್ನ ಹೇಳ್ತಾ ಇದಾರಲ್ಲ, ಶುಭ ಫಲ ಯಾವ್ದು ಇಲ್ವಾ ನಮ್ಮ ರಾಶಿಯವರಿಗೆ? ಖಂಡಿತ ಇರುತ್ತೆ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಶುಭ ದಶಭುಕ್ತಿಗಳು ಏನಾದ್ರು ನಡೀತಾ ಇದ್ರೆ ಏನಾದ್ರೂ ನಾವು ಅಶುಭ ಇಲ್ಲಿ ನಾವು ನುಡಿತಾ ಇದ್ರ ಸಮೇತ ನಿಮ್ ಜನ್ಮ ಜಾತಕಗಳಲ್ಲಿ ದಶಾಭುಕ್ತಿ ಚೆನ್ನಾಗಿತ್ತಪ್ಪ ಅಂತಂದ್ರೆ ಶುಭ ಫಲವನ್ನೇ ನೀವು ಸಹ ನೋಡ್ತಾ ಇರ್ತೀರಿ. ಷಷ್ಠಾಧಿಪತಿ ಲಗ್ನದಲ್ಲಿದ್ರು ಇಲ್ಲಿ ಬಿಸಿ ತುಪ್ಪ ಉಗಳಂಗೂ ಇಲ್ಲ ನುಂಗಂಗೂ ಇಲ್ಲ ಅಂತ ಸಮಯ ಇದಾಗಿರುತ್ತೆ. ಸಪ್ತಮ ಅಷ್ಟಮ ಸ್ಥಾನಾಧಿಪತಿ ಶನಿದೇವರು ವಕ್ರಿಯಾಗಿ ಭಾಗ್ಯಸ್ಥಾನದಲ್ಲಿ ಗೋಚಾರ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಧರ್ಮಪತ್ನಿ ಮತ್ತೆ ಪಾರ್ಟ್ನರ್ಸ್ ಬಿಸ್ನೆಸ್ ಇಂದ ತಂದೆಯಿಂದ ಇವ್ರು ಮೂವರಲ್ಲಿ ಏನೋ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂಥದ್ದು, ವೈಮನಸ್ಯ ಉಂಟಾಗುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುವಂಥದ್ದು ಇಂಥದ್ದೆಲ್ಲ ನಡೀತಾ ಇರ್ತದೆ. ಆದ್ರೆ ಎದೆಗುಂದದ್ ಬೇಡ. ಯಾರಾದ್ರೂ ಒಬ್ರು ತಾಳ್ಮೆಯಿಂದ ಮುಂದುವರೆದ್ರೆ ಈ ಸಮಯದಲ್ಲಿ ಅದು ಪರಿಹಾರ ಆಗಿ ಒಳ್ಳೇದೇ ಆಗುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ರಾಹು. ಇಲ್ಲಿ ರಾಹು ಕೇತುಗಳು 2 8ನೇ ಮನೆಯಲ್ಲಿ ಸಂಚರಿಸುವಾಗ ಹಿಂದೆ ಪೂರ್ವಜರ ಆಸ್ತಿ ಹಣಕಾಸು ಒಡವೆ ವಸ್ತುಗಳು ಏನಾದ್ರೂ ಇದ್ರೆ ನಿಮ್ಮ ಪಾಲಾಗಿರುತ್ತೆ. ಅದನ್ನ ಸರಿಯಾಗಿ ಈ ಸಮಯದಲ್ಲಿ ಬಳಸ್ಕೊಳ್ಳಿ. ಕರ್ಮಸ್ಥಾನಾಧಿಪತಿ ಮಂಗಳ ದೇವನು ವ್ಯಯಸ್ಥಾನದಲ್ಲಿ ಸಂಚಾರ. ಉದ್ಯೋಗಕ್ಕೋಸ್ಕರ ವ್ಯತಃ ತಿರ್ಗಾಡ್ತಕ್ಕಂಥದ್ದು ಅಂಥದ್ದೆಲ್ಲ ಏನು ಈ ಸಮಯದಲ್ಲಿ ಮಾಡಕ್ ಹೋಗ್ಬೇಡಿ. ಒಳ್ಳೆ ಸಮಯ ಅಂತಂದೇಳಿ ನೋಡ್ಕೊಳ್ಳಿ. ಒಳ್ಳೆ ಕೆಲಸ ಕಾರ್ಯಗಳನ್ನ ನಡ್ಸ್ಕೊಂತ ಹೋಗಿ ಒಳ್ಳೇದೇ ಆಗತ್ತೆ. ಇಲ್ಲಿ ಕಡ್ಡಾಯವಾಗಿ ಏನ್ ಹೇಳ್ತೀವಿ ನಾವು ಅಂತಂದ್ರೆ
ಲಾಭಾಧಿಪತಿ ಶುಕ್ರದೇವರು ಪರಾಕ್ರಮ ಸ್ಥಾನದಲ್ಲಿ ಗೋಚರಿಸುವಾಗ ಲಾಭ ಅಂತೂ ನೋಡ್ತೀರಾ. ಈ ಶ್ರಾವಣ ಮಾಸದಲ್ಲಿ ನಿಮ್ಗೂ ಸಹ ಲಾಭ ಖಂಡಿತ ಇದೆ. ಆದ್ರೆ ವ್ಯಯಸ್ಥಾನದಲ್ಲಿ ಮಂಗಳ ದೇವರು ಗೋಚರಿಸುವಾಗ ಆ ವೃತ ವ್ಯರ್ಥವಾಗಿ ತಿರುಗಾಡ ಅಂತದ್ದು ಬೇಡ. ಮಂಗಳ ದೇವನ ಶಾಂತಿಗೋಸ್ಕರ ಒಂದು ಶಾಂತಿ ಪೂಜೆಗಳನ್ನ ಮಾಡ್ತಾ ಹೋದ್ರೆ ಒಳ್ಳೇದು. ಉದಾಹರಣೆ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂಸುಮ ಪ್ರಭುಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಪ್ರತಿನಿತ್ಯ ಒಂದು 9 ಬಾರಿ ಹೇಳ್ಕೊಳ್ಳಿ. ಸದಿಶಂಕಾ ತುಷಾರಾಭಂ ಕ್ಷೀರೋಧಾರಣ ಸಂಭವಂ ನಮಾಮಿ ಶಿಶನಂ ಸೋಮಂ ಶಂಭೋರ್ ಮುಕುಟಭೂಷಣಂ ಇದನ್ನ 11 ಬಾರಿ ಹೇಳ್ಕೊಳ್ಳಿ. ಇನ್ನು ಅತಿ ಹೆಚ್ಚಿನ ಶುಭ ಫಲ ನೀವು ನೋಡಬಹುದು. ಶುಭವಾಗಲಿ.